ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯ ಹರನ್. ಬಡತನ ಏಳಗೊಡದು, ಸಿರಿತನ ಮಲಗಗೊಡದು. ಅಕ್ಕ ಅಕ್ಕ ಅಕ್ಕ. ಏನೋ ರಾಮು, ಯಾಕಿಷ್ಟು ಗಾಬರಿ? ಕೂತ್ಕೋ, ಸ್ವಲ್ಪ ಸಮಾಧಾನ. ಯಾಕೆ ಏದುಸಿರು ಬಿಡ್ತಿದ್ಯಲ್ಲ ಹೀಗೆ? ಅಕ್ಕ ಅಕ್ಕ, ನಿನ್ ಫ್ರೆಂಡ್ ಎದುರು ಮನೆ ಆಂಟಿ ಇದಾರಲ್ಲ, ಅವರು ಬೆಳಗ್ಗೆ ತುಂಬಾ ಸೀರಿಯಸ್ ಆಗಿ ಹುಷಾರ್ ತಪ್ಪಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದಾರಂತಕ್ಕ. ಅಯ್ಯೋ ಹೌದಾ? ಏನಾಗಿತ್ತಂತೆ ಪಾಪ? ಡೀಟೇಲ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ, ಆದ್ರೆ ದಿನ ನಿದ್ದೆ ಮಾತ್ರೆ ತಗೋತಾ ಇದ್ರಂತೆ. ಏನೋ ಡಿಪ್ರೆಷನ್ನು ಅದು ಇದು ಅಂತ, ಒಟ್ನಲ್ಲಿ ಸೀರಿಯಸ್ ಆಗಿ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತಕ್ಕ. ತುಂಬಾ ಶ್ರೀಮಂತರು ಕಣೋ ರಾಮು ಅವರು. ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತೂ ತಗೋತಾರೆ. ಮತ್ತೆ ಅಕ್ಕ, ನೀನು ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋತ್ಲು ನೆನಪಾಯ್ತು ನೋಡು. ನನ್ನ ಫ್ರೆಂಡ್ ಶಂಕ್ರು ಇದಾನಲ್ಲ. ಹಾ ಗೊತ್ತು ಹೇಳು. ಅದೇ ಆ ಹುಡುಗನ ಮನೇಲಿ ತುಂಬಾ ಬಡತನ, ತಂದೆಗೂ ಆರೋಗ್ಯ ಅಷ್ಟು ಸರಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹ್ಞೂ ಕಣಕ್ಕ, ಅದೇ ವಿಷಯ ನನಗೆ ನೆನಪಾಗಿದ್ದು ನೋಡು. ಪಾಪ ಶಂಕ್ರು ತಂದೆಗೆ ಕಿಡ್ನಿ ತೊಂದರೆ ಆಗಿದೆಯಂತೆ. ವಾರದಲ್ಲಿ 2-3 ದಿನ ಡಯಾಲಿಸಿಸ್ ಮಾಡಿಸ್ಬೇಕಂತೆ. ತುಂಬಾ ಕಷ್ಟದಲ್ಲಿದಾರಕ್ಕ. ಶಂಕ್ರು ತಂಗಿ ಮದುವೆ ಬೇರೆ ಗೊತ್ತಾಗಿದೆ ಅಂತ ಹೇಳ್ತಿದ್ದೆ ಅಲ್ವಾ? ಹೌದಕ್ಕ, ಒಂದರ ಮೇಲೊಂದು ಖರ್ಚಿನ ಬಾಪ್ತು. ಏನು ಮಾಡ್ತಾರೋ ಏನೋ ಪಾಪ. ಸರಿ ಆಯ್ತು, ಬಡತನ ಏಳ್ಗೊಡ್ದು, ಸಿರಿತನ ಮಲಗ್ಗೊಡ್ದು ಅನ್ನೋ ಹಾಗೆ. ಏನಕ್ಕ ಅದು ಬಡತನ ಮಲಗ್ಗೊಡ್ದು? ಅಲ್ಲ ಕಣೋ, ಬಡತನ ಏಳ್ಗೊಡ್ದು, ಸಿರಿತನ ಮಲಗ್ಗೊಡ್ದು ಅಂತ. ಇದೊಂದು ಅರ್ಥಗರ್ಭಿತವಾದ ಗಾದೆ. ಅಕ್ಕ, ಬಡತನ ಏಳ್ಗೊಡ್ದು, ಸಿರಿತನ ಮಲಗ್ಗೊಡ್ದು ಗಾದೆ ತುಂಬಾ ಪ್ರಾಸಬದ್ಧವಾಗಿಯೂ ಇದೆ. ಆದ್ರೆ ಅದರ ಅಂತರಂಗ ಬಹಿರಂಗದ ಅರ್ಥ ಮಾತ್ರ ಹೊಳಿತಾ ಇಲ್ಲ. ರಾಮು, ಈಗ ನೀನೇ ಹೇಳಿದ ಹಾಗೆ ನಿನ್ನ ಸ್ನೇಹಿತನ ಮನೆಯಲ್ಲಿ ಬಡತನ ಜೊತೆಯಲ್ಲಿ ಅನಾರೋಗ್ಯ, ಅದನ್ನು ಸರಿದೂಗಿಸಕ್ಕೆ ಆಗದ ದುಡ್ಡಿನ ಮುಗ್ಗಟ್ಟು, ಇಷ್ಟೆಲ್ಲದರ ಮಧ್ಯೆ ಮದುವೆ ಖರ್ಚುಗಳು, ಬಡತನದ ಪರಿಣಾಮಗಳು ಒಮ್ಮೊಮ್ಮೆ ತುಂಬಾ ಘೋರವಾಗಿರುತ್ತೆ ಕಣೋ. ಅದರಲ್ಲೂ ಸ್ತರಗಳು ಬೇರೆ ಇದೆಯಲ್ಲಕ್ಕ. ಬಡವರು, ಕಡುಬಡವರು, ದೀನ ದರಿದ್ರರು ಅಂತೆಲ್ಲ. ಮತ್ತೆ ಬಡತನ ಏಳ್ಗೊಡ್ದು ಅಂದ್ರೆ ಬಡತನದ ದುಷ್ಟ ಪರಿಣಾಮಗಳನ್ನ ಮಾರ್ಮಿಕವಾಗಿ ಹೇಳಲಾಗಿದೆ ಕಣೋ ಇಲ್ಲಿ. ಅಕ್ಕ, ನಿನ್ನ ಸಾಹಿತ್ಯದ ಭಾಷೆ ನನಗರ್ಥ ಆಗಲ್ಲ. ಪ್ಲೀಸ್ ಸಿಂಪಲ್ ಆಗಿ ಹೇಳು. ಆಯ್ತಪ್ಪ. ಈಗ ಮನುಷ್ಯರು ಅಂದಮೇಲೆ ಎಲ್ಲರಿಗೂ ತಮ್ಮ ಬದುಕಿನ ಬಗ್ಗೆ, ಭವಿಷ್ಯದ ಬಗ್ಗೆ ಕನಸುಗಳೇ ಇರುತ್ತವೆ ಕಣೋ. ತಮ್ಮ ಇಷ್ಟದಂತೆ ಓದಿ ಕೆಲಸ ಮಾಡಿ ಸಾಧನೆ ಮಾಡಬೇಕು, ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು, ತಮ್ಮ ಮನೆ ಹಾಗಿರಬೇಕು ಹೀಗಿರಬೇಕು, ಮಕ್ಕಳನ್ನ ಹೀಗೆ ಓದಿಸ್ಬೇಕು ಹಾಗೆ ಓದಿಸ್ಬೇಕು ಅಂತೆಲ್ಲ ಇರುತ್ತೆ. ಆದ್ರೆ ಬಡತನನೇ ಒಂದು ಅಡ್ಡಿಯಾಗಿ ಬಿಡುತ್ತಲ್ವೇನಕ್ಕ? ಹೌದು. ಹೀಗೆ ಬಡತನದ ಕಾರಣದಿಂದ ತಾವು ಸಾಧಿಸಬೇಕಾದನ್ನ ಸಾಧಿಸಕ್ಕಾಗದೆ ಹೊರಗಿನಲ್ಲೇ ಜೀವನ ಸವಿಸಿರೋ ಎಷ್ಟೋ ಜನ ಇದ್ದಾರೆ ಕಣೋ. ಮನುಷ್ಯನ ವ್ಯಕ್ತಿತ್ವನೇ ಆರ್ಥಿಕ ಭದ್ರತೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯವಾಗದೆ ಹೋಗುತ್ತೆ ನೋಡು. ಹಾಗಾದ್ರೆ ಅಕ್ಕ, ಬಡವರು ಬಡತನದ ಕಾರಣದಿಂದ ಸಮಾಜದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತೀಯ? ಖಂಡಿತ ಹಾಗಲ್ಲ. ಕಡು ಬಡತನ ಅನುಭವಿಸಿರೋರು ಕೂಡ ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ದೇಶದ ಚುಕ್ಕಾಣಿನೇ ಹಿಡಿದು ನಡೆಸಿದ್ದಾರೆ ಕಣೋ. ಅವ್ರಿಗೆಲ್ಲ ಹೇಗ್ ಸಾಧ್ಯ ಆಯ್ತಿದು? ಅಂದ್ರೆ ಬಡವರಿಗೆ ಸಹಾಯ ಮಾಡೋದಕ್ಕೆ ಅನೇಕರು ಉದಾರಿಗಳು ಮುಂದೆ ಬಂದಿದ್ರಿಂದ ಅದು ಸಾಧ್ಯ ಆಯಿತು. ದೈವಂ ಮಾನುಷ ರೂಪೇಣ ಅನ್ನೋ ಹಾಗೆ ದೇವರೇ ಮನುಷ್ಯನ ರೂಪದಲ್ಲಿ ಬಂದು ಸಹಾಯಕ್ಕೆ ನಿಂತ ರೀತಿಯಲ್ಲಿ ಮಾನವೀಯತೆ ಇರೋರು ಸಹಾಯ ಮಾಡಿ ಬಡವರ ಬಾಳಿಗೆ ಬೆಳಕಾಗಿರ್ತಾರೆ ಕಣೋ ಇಂಥ ಸಂದರ್ಭದಲ್ಲಿ. ಮತ್ತೆ ಹಿಂದೆ ಎಲ್ಲ ವಾರ ಅನ್ನ, ಭಿಕ್ಷಾ ಅನ್ನ ಅಂತೆಲ್ಲ ಕೊಡೋರಲ್ಲ ವಿದ್ಯಾರ್ಥಿಗಳಿಗೆ. ಓದಿನ ಖರ್ಚನ್ನು ಕೂಡ ವಹಿಸ್ಕೋತಿದ್ರಲ್ಲ. ಅದು ಎಷ್ಟು ಒಳ್ಳೆಯ ಸಹಾಯ ಗುಣದ ಪರಿಕಲ್ಪನೆ ಅಲ್ವಾ? ಖಂಡಿತ. ಈ ರೀತಿ ವಾರಾನ್ನ ಭಿಕ್ಷಾನ್ನ ಮಾಡಿ ಓದಿ ಪ್ರಗತಿ ಸಾಧಿಸಿರೋ ಎಷ್ಟು ಮಹನೀಯರು ನಮ್ಮ ದೇಶದಲ್ಲಿದ್ದಾರೆ ಗೊತ್ತಾ. ಇದನ್ನ ಸಾಧಿಸೋದು ನಾವು ಹೇಳಿದಷ್ಟು ಸುಲಭ ಅಲ್ಲ ರಾಮು. ಯಾಕಂದ್ರೆ ಬಡವರಿಗೆ ಸಹಾಯ ಮಾಡೋ ಮನಸ್ಥಿತಿನ ಎಲ್ಲರೂ ಬೆಳೆಸ್ಕೊಳ್ಬೇಕಲ್ವಾ. ಹಾಗೆ ಬಡವರು ಅಷ್ಟೇ
ಬಡತನನೇ ಮುಂದಿಟ್ಕೊಂಡು ಅಲ್ಲಿ ಇಲ್ಲಿ ಬೇಡ್ಕೊಂಡು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದಷ್ಟೇ ಮುಖ್ಯ ಅಂತ ಸೋಮಾರಿಗಳಾಗಿರದೆ ದುಡಿಯೋದ್ರ ಕಡೆನೂ ಗಮನ ಕೊಡಬೇಕು. ಮತ್ತು ಸಮಾಜದಲ್ಲಿ ದೊರಕಬಹುದಾದ ಸವಲತ್ತುಗಳನ್ನು ಸದುಪಯೋಗ ಪಡಿಸ್ಕೊಂಡು ಜೀವನದಲ್ಲಿ ಪ್ರಗತಿ ಸಾಧಿಸೋ ಕಡೆನೂ ಗಮನ ಹರಿಸ್ಬೇಕಾಗತ್ತೆ ಅಲ್ವಾ? ಅಕ್ಕ, ಬಡತನದ ವಿಷಯ ಆಯ್ತು, ಇನ್ನು ಸಿರಿತನ ಮಲಗ್ಗೊಡ್ದು ಅಂದ್ರೆ? ಈಗ ತುಂಬಾ ಶ್ರೀಮಂತರಾಗಿದ್ರು ಕಷ್ಟ ಅನ್ಸುತ್ತೆ ಕಣೋ ರಾಮು. ಯಾಕಕ್ಕ, ದುಡ್ಡಿನ ತೊಂದರೆನೇ ಇರಲ್ಲ, ಬೇಕಾದ್ದೆಲ್ಲ ತಗೊಂಡು ತಿಂದ್ಕೊಂಡು ಮಜವಾಗಿರ್ಬೋದಲ್ವನಕ್ಕ? ಇರ್ಬೋದು. ಆದ್ರೆ ಜೀವನ ಅಷ್ಟೇ ಅಲ್ವಲ್ಲ. ದುಡ್ಡಿಲ್ಲದವರಿಗೆ ಒಂದೇ ಚಿಂತೆ, ದುಡ್ಡಿಲ್ವಲ್ಲ ಅಂತ. ಆದರೆ ದುಡ್ಡಿರೋರಿಗೆ ನಾನಾ ತರಹದ ಚಿಂತೆ ಕಣೋ. ಅಂದ್ರೆ ದುಡ್ಡನ್ನ ಹೇಗೆ ಸಂರಕ್ಷಿಸ್ಕೊಳ್ಳೋದು, ಅದನ್ನು ಹೇಗೆ ದ್ವಿಗುಣ ಮಾಡೋದು, ಲಾಕರ್ನಲ್ಲಿ ಇಡೋದಾ, ಬ್ಯಾಂಕ್ ಅಕೌಂಟ್ಗಳಲ್ಲಿ ಇಡೋದಾ, ಷೇರುಗಳಿಗೆ ಹಾಕೋದಾ, ಯಾರ ಹೆಸರಿನಲ್ಲಿ ಇಡಬೇಕು, ಎಷ್ಟು ಇಡಬೇಕು, ಒಂದಾ ಎರಡಾ? ಎಲ್ಲಕ್ಕಿಂತ ಮುಖ್ಯವಾಗಿ ತೆರಿಗೆಯಿಂದ ಹೇಗೆ ರಿಯಾಯಿತಿ ಪಡಿಬೇಕು, ಹೇಗೆ ತೆರಿಗೆನ ಅವಾಯ್ಡ್ ಮಾಡಬೇಕು, ಹೀಗೆ ಬಹಳಷ್ಟು ಜನ ಯೋಚಿಸ್ತಾ ಇರ್ತಾರಲ್ವಾ? ಇನ್ನು ಕೆಲವರು ಕೋಟ್ಯಾಧಿಪತಿಗಳಂತೂ ತಮ್ಮ ಅಪಾರ ಸಂಪತ್ತು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಯಾವಾಗ ಬೇಕಾದರೂ ರೈಡ್ ಆಗ್ಬಿಡುತ್ತೋ ಏನೋ, ಯಾವಾಗ ತನಿಖೆ ಆಗುತ್ತೋ ಅನ್ನೋ ಆಲೋಚನೆ ಚಿಂತೆಯಲ್ಲಿರ್ತಾರೆ. ಮನೇಲಿಟ್ಟಿರೋ ಚಿನ್ನ ನಗನಾಣ್ಯಗಳು ಕಳ್ತನ ಆಗ್ಬಿಡ್ಬಹುದಾ ಅನ್ನೋ ಚಿಂತೆ, ಹೀಗೆ ಸದಾ ದುಡ್ಡಿನ ಚಿಂತೆ, ಅದರ ರಕ್ಷಣೆಯ ಭಯದ ಚಿಂತೆಯಲ್ಲಿ ಸುಮಾರು ಜನಕ್ಕೆ ನಿದ್ದೆನೇ ಬರಲ್ಲ ಕಣ, ಒದ್ದಾಡ್ತಿರ್ತಾರೆ. ನಾನು ನೋಡಿದಿನಕ್ಕ, ಎಷ್ಟೋ ಜನ ಶ್ರೀಮಂತರು ನಿದ್ದೆ ಬರಲ್ಲ ಅಂತ ನಿದ್ದೆ ಮಾತ್ರೆ ತಗೊಂಡು ಮಲಿಕ್ಕೋತಾರೆ. ದುಷ್ಟ ಚಟಗಳ ದಾಸರು ಕುಡಿದು ಮಲಿಕ್ಕೋತಾರೆ. ಅದಕ್ಕೆ ಹೇಳೋದು, ದುಡ್ಡಿನ ಸಂಪಾದನೆ, ವಿತರಣೆ, ಸದ್ಬಳಕೆ, ಸದಾಲೋಚನೆ ಎಲ್ಲ ಸರಿಯಾಗಿದ್ರೆ ಮನುಷ್ಯ ಸಿರಿವಂತನಾಗಿದ್ರೂ ಕೂಡ ಚಿಂತೆ ಇಲ್ಲದ ನಿಶ್ಚಿಂತ ನಿರಾಳವಾದ ಜೀವನನ ನಡೆಸಬಹುದು. ಚಿಂತೆ ಇಲ್ಲದೆ ಇರೋನ್ಗೆ ಸಂತೆಲೂ ನಿದ್ದೆ ಬರುತ್ತೆ ಅಂತನ್ನೋ ಗಾದೆ ಮಾತನ್ನ ಹಿರಿಯರು ಈ ಕಾರಣದಿಂದಲೇ ಹೇಳಿದ್ದಾರೆ ಕಣೋ ರಾಮು. ಅಕ್ಕ, ಕೆಲವು ಶ್ರೀಮಂತರಂತೂ ದುಡ್ಡಿದೆ ಅನ್ನೋ ಅಹಂಕಾರದಿಂದ ಮಾಡಬಾರ್ದು ಮಾಡ್ತಾ ಇರ್ತಾರೆ, ದೌರ್ಜನ್ಯಗಳನ್ನು ನಡೆಸ್ತಾ ಇರ್ತಾರೆ, ಬಡವರನ್ನ ಮೇಲೇಳಕ್ಕೆ ಬಿಡಲ್ಲ, ದಬ್ಬಾಳಿಕೆ ನಡೆಸ್ತಾನೆ ಇರ್ತಾರಲ್ವೇನಕ್ಕ? ಖಂಡಿತ ರಾಮು. ಅದಕ್ಕೆ ನಮ್ಮ ವಚನಕಾರ ಬಸವಣ್ಣನವರು ಏನು ಹೇಳಿದ್ದಾರೆ ಗೊತ್ತಾ? ಗರವ ಹೊಡೆದವರ ನುಡಿಸಲುಬಹುದು, ಸಿರಿಗರವ ಹೊಡೆದವರ ನುಡಿಸಲು ಬಾರದಯ್ಯ ಅಂತ ಅಂದ್ಬಿಟ್ಟಿದ್ದೇನೆ. ಅಂದರೆ ಈ ಶ್ರೀಮಂತಿಕೆಯ ಒಂದು ಗರ ಬಡ್ದಿರುತ್ತಲ್ಲ, ಅಂಥವ್ರ ಹತ್ರ ನಾವು ತುಂಬ ಎಚ್ಚರದಿಂದ ಇಡಬೇಕು. ಅವ್ರ ಹತ್ರ ಮಾತಾಡಿಸದೇ ಇರೋದೇ ಒಳ್ಳೇದೇನೋ ಅನ್ನೋ ಅರ್ಥದಲ್ಲಿ. ಆದರೆ ಅಕ್ಕ, ನಮ್ಮ ಸಮಾಜದಲ್ಲಿ ಕೆಲವು ಶ್ರೀಮಂತರು ಸಮಾಜ ಸೇವೆ, ಬಡವರಿಗೆ ಸಹಾಯ, ಅನಾಥರಿಗೆ, ವೃದ್ಧರಿಗೆ ಸಹಾಯ, ಹೀಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನನೂ ಕೂಡ ಗಳಿಸಿದ್ದಾರೆ. ಎಲ್ಲರಿಗೂ ಬೇಕಾಗಿ ಪರೋಪಕಾರಗಳಾಗಿನೂ ಕೂಡ ಇದಾರಲ್ವಾ? ಸರಿಯಾಗಿ ಹೇಳಿದೆ ರಾಮು. ಬಡವರೆಲ್ಲ ಒಳ್ಳೆಯವರು, ಶ್ರೀಮಂತರೆಲ್ಲ ಕೆಟ್ಟವರು ಅಂತಲೂ ಅಲ್ಲ, ಮತ್ತೆ ಬಡವರು ಬಡತನದ ಕೂಪದಿಂದ ಮೇಲೇಳಕ್ಕೆ ಆಗಲ್ಲ ಅಂತಲೂ ಅಲ್ಲ. ಶ್ರೀಮಂತರಿಗೆಲ್ಲ ನಿದ್ದೆ ಬರೋಲ್ಲ, ಎಲ್ಲರೂ ಸಂಪತ್ತನ್ನ ಸದ್ವಿನಿಯೋಗ ಮಾಡಲ್ಲ ಅಂತಾನೂ ಅಲ್ಲ. ಹಾಗಾದ್ರೆ ಅಕ್ಕ, ಈ ಗಾದೆ ಬಡತನ ಏಳ್ಗೊಡೋದು, ಸಿರಿತನ ಮಲಗ್ಗೊಡೋದು ಸಂಪೂರ್ಣ ಸತ್ಯ ಅಲ್ಲ, ಭಾಗಶಃ ಸತ್ಯ ಅನ್ಬಹುದು ಅಲ್ವಾ? ಹಾಗಾದ್ರೆ ಬಡತನವೂ ಏಳುಗೊಡುತ್ತೆ, ಸಿರಿತನವೂ ಮಲಗ್ಗೊಡುತ್ತೆ ಅಂತ ಸಮಾಜದ ಆಗು ಹೋಗುಗಳನ್ನ ನೋಡ್ಕೊಂಡು ಸ್ವಲ್ಪ ಬದಲಾವಣೆ ಮಾಡಬಹುದಾ ಅಂತ. ಸರಿಯಾಗಿ ಹೇಳಿದೆ ಅಕ್ಕ. ಈಗ ಹೊಟ್ಟೆ ಹಸಿತಾ ಇದೆ, ತಿಂಡಿ ಕೊಡೋದ್ರಲ್ಲೂ ಬದಲಾವಣೆ ಏನಾದರೂ ಇದೆಯಾ? ಅಕ್ಕಿ ರೊಟ್ಟಿ, ಉಪ್ಪಿಟ್ಟು, ಅವಲಕ್ಕಿ ನನಗ್ ಬೇಡ. ಸರಿಯಪ್ಪ, ಇವತ್ತು ಪೂರಿ ಸಾಗು ಮಾಡಿದ್ದೀನಿ, ತಟ್ಟೆ ತಗೋ. ಓಕೆ ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.